ದರ್ಶನ್ ವಿರುದ್ಧ ಈವರೆಗೆ ದಾಖಲಾಗಿರೋದು 6 ಕ್ರಿಮಿನಲ್ ಕೇಸ್. ಈ ಕೊಲೆಯದ್ದೂ ಸೇರಿದ್ರೆ 7 ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಈಗ ಈ ಆನೇಕಲ್ನಲ್ಲಿ ನಡೆದಂತಹ ಈ ಅನುಮಾನಾಸ್ಪದ ಕೇಸ್ನಲ್ಲೂ ಕೂಡ, ಅನುಮಾನಾಸ್ಪದ ಸಾವಿನ ಕೇಸ್ನಲ್ಲೂ ಕೂಡ ದರ್ಶನ್ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಕುಟುಂಬದವರು ಮಾತನಾಡಿದ್ದಾರೆ, ನಮ್ಮ ರಮೇಶ್ ಮಾತನಾಡಿಸಿದ್ದಾರೆ ನೋಡಿ. ಈಗ ನಿಮ್ಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ನಿಜಕ್ಕೂ ಇಲ್ಲೊಂದ್ ಕಡೆ ಆತ್ಮಹತ್ಯೆ ಅನ್ನುವಂಥ ಮಾತುಗಳು ಕೇಳಿ ಬಂದಿದೆ. ನಿಜಕ್ಕೂ ಆತ್ಮಹತ್ಯೆನ? ಅದು ಏನು ಅನುಮಾನ ಇದೆಯಾ ನಿಮಗೆ? ಅದು ನಮಗೂ ಗೊತ್ತಿಲ್ಲ ಸರ್. ನಾವು ಆತ್ಮಹತ್ಯೆನೇ ಅಂದ್ರೆ ವಿಡಿಯೋ ನೋಡಿ ನಾವು ಆತ್ಮಹತ್ಯೆನೇ ಅಂತ ಅನ್ಕೊಂಡಿದ್ದು. ಆದ್ರೆ ಈಗ ಇದೆ ಇಷ್ಟೆಲ್ಲ ಬಂದ್ಮೇಲೆ ನಮಗೂ ಸ್ವಲ್ಪ ಡೌಟ್ ಬರ್ತಾ ಇದೆ. ಇದ್ರೂ ಇರ್ಬೋದು, ಏನಾದ್ರೂ ನಡೆದಿರ್ಬೋದು ಅಂತ ನಮಗೂ ಡೌಟ್ ಬರ್ತಾ ಇದೆ. ನೀವು ಅಲ್ಲಿ ಹೋದಾಗ ನಿಮ್ಗೊಂದು ಡೌಟ್ ಇತ್ತು, ಇಲ್ಲೊಂದ್ ಕಡೆ ಪೊಲೀಸರು ನಿಮ್ಮನ್ನ ಕನ್ವಿನ್ಸ್ ಮಾಡಿದ್ರು ಅನ್ನುವಂಥದ್ದು, ಅಥವಾ ಇಲ್ಲ ಆತರ ಎಲ್ಲಿಲ್ಲ. ಅವ್ರು ಕಾಲ್ ಮಾಡಿ ಹಿಂಗಾಗಿದೆ, ಹಿಂಗೆ ಬನ್ನಿ ಅಂದ್ರೆ ಸ್ಟೇಷನ್ ಹತ್ರ ಬನ್ನಿ ಅಂದ್ರು. ಸರಿ ಅಂದ್ಬಿಟ್ಟು ಸ್ಟೇಷನ್ ಹತ್ರ ಹೋದ್ವಿ. ನಾವು ಕಂಪ್ಲೇಂಟೇ ನಾವು ಮಾಡಕ್ಕೆ ಇದ್ ಮಾಡಿದ್ದು. ಸರ್ ಹಿಂಗಿದೆ, ಹಿಂಗಾಗಿದೆ, ಮನೇಲಿ ಸ್ವಲ್ಪ ಮದ್ವೆ ವಿಷಯಕ್ಕೆ ಮತ್ತೆ ಕೆಲ್ಸದ ವಿಷಯದಲ್ಲಿ ಸ್ವಲ್ಪ ಮನೇಲಿ ಗಲಾಟೆ ನಡೀತಿತ್ತು. ಹಂಗಾಗಿ ಅವನು ಇದ್ ಮಾಡ್ಕೊಂಡಿದ್ದ, ಅವನೇ ಮಾಡ್ಕೊಂಡಿರ್ಬೋದು ಅಂತ ನಾವು ಆ ವಿಡಿಯೋ ನೋಡಿ ನಾವು ಇದ್ರೂ ಇರ್ಬೋದು, ಅವನೇ ಮಾಡ್ಕೊಂಡಿರ್ಬೋದು ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡಿಲ್ಲ ಅಷ್ಟೇ. ಈಗ ನಿಮಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಬೇಕು ಅಂತ ಅನಿಸ್ತಾ ಇದೆಯಾ? ಪೊಲೀಸರು ಏನಾದ್ರು ಭೇಟಿ ಮಾಡಿದ್ರ? ಪೊಲೀಸರಿಗೆ ಏನಾದ್ರು ಥ್ರೂ ಮೀಡಿಯಾ ಅಂದ್ರೆ ನಿಮ್ಗೆ ಏನ್ ಅಪೀಲ್ ಅಂದ್ರೆ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಅನ್ಸುತ್ತೆ? ನಿಜಕ್ಕೂ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗ್ಬೇಕಾ? ಅದೇ ಸರ್, ಈಗ ನಮಗೆ ನೀವು ಇದು ಟಿವಿನಲ್ಲಿ ಹಿಂಗೆಲ್ಲ ಬಂದು ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಅಂದಮೇಲೆ ನಾವು ಅದು ಇನ್ವೆಸ್ಟಿಗೇಷನ್ ಮಾಡ್ಸೋಣ ಅಂತಾನೆ ಅನ್ಕೊಂಡಿದೀವಿ ಸರ್. ಅಟ್ಲೀಸ್ಟ್ ಅವನಿಗೆ ಸಾವಿಗಾದ್ರೂ ನ್ಯಾಯ ಸಿಗ್ಬೋದಾ ಅಂತ ಒಂದು ಇದು. ಅಂದ್ರೆ ಇಲ್ಲಿವರೆಗೂ ನೀವು ಅದು ಸೂಸೈಡ್ ಅಂತಾನೆ ಅನ್ಕೊಂಡಿದ್ರಿ? ಹೌದು, ನಾವು ಇಲ್ಲಿವರೆಗೂ ಸೂಸೈಡ್ ಅನ್ಕೊಂಡೇ ಇದ್ದಿದ್ದು ಸರ್. ಅವರು ನಿಮ್ಮ ಮಗ ಸತ್ತ ಮೇಲೆ ಓನರ್ ಆಗ್ಲಿ ಅಥವಾ ಬೇರೆ ಯಾರಾದ್ರೂ ಬಂದು ನಿಮ್ಮನ್ನು ಮಾತಾಡಿಸಿ ಹಿಂಗೇನೋ ಆಯ್ತು ನಿಮಗೆ ಸ್ವಲ್ಪ ಒಂದು ಸಾಂತ್ವನ ಹೇಳೋದು ಅಥವಾ ಏನಾಯ್ತು ಅಂತ ಹೇಳೋ ಪ್ರಯತ್ನ ಮಾಡ್ಲಿಲ್ಲ ಸರ್. ನಾವು ಅಲ್ಲಿ ಮಣ್ಣು ನಿಂತಿದ್ವಲ್ಲ, ಅಲ್ಲೂ ಬಂದು ಅವರು ಯಾಕೆ ಹಿಂಗಾಯ್ತು ಏನಾಯ್ತು ಅಂತ ಅಲ್ಲೂ ಮಾತಾಡಿದವ್ರಲ್ಲ. ಮನೆಗೆ ಬಂದು ಇಲ್ಲ, ಯಾರೋ ಹುಡುಗರ ಕೈಲಿ ಒಂದು 50,000 ದುಡ್ಡು ಕೊಟ್ಟು ಕಳ್ಸಿದ್ರು. ಈಸ್ಕೊಂಡ್ರು ಸರ್, ಇಲ್ಲ ಅಂತಲ್ಲ, ಈಸ್ಕೊಂಡ್ವಿ. ಆವಾಗ ಒಂದ್ಸತಿ ಹಾಸ್ಪಿಟ್ಲಿಗೆ ಕೊಟ್ಟಿದ್ರು 50,000. ಅದ್ ಬಿಟ್ರೆ ಇನ್ನೊಂದು ರೂಪಾಯಿ ನಮಗೆ ಕೊಡ್ಲಿಲ್ಲ. ನೀವ್ ಹೆಂಗಿದ್ದೀರಂತ ಇವತ್ತಿಗೂ ಬಂದು ನಮ್ ನೋಡ್ದವ್ರಿಲ್ಲ. ಈಗ ಈ ಕೇಸ್ನ ತನಿಖೆ ಮತ್ತೊಂದು ಹಂತಕ್ಕೆ ಹೋಗುವ ಸಾಧ್ಯತೆ ಇದೆ. ದರ್ಶನ್ಗೆ ಈ ಕೇಸ್ನಲ್ಲೂ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಇದಿಷ್ಟು ಈವರೆಗಿನ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.